ಇನ್ನು ಅಲ್ಲಿ ಏನು ನಡೀತಾ ಇದೆ, ಹೆಂಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ರಾಜು ನೇರ ಸಂಪರ್ಕದಲ್ಲಿನೇ ಸಿಕ್ಕಿದ್ದಾರೆ. ರಾಜು, ಹೆಂಗಿದೆ ವಾತಾವರಣ? ನೋಡ್ತಾ ಇದ್ರೆ ಗಿಲ್ಲಿ ಫ್ಯಾನ್ಸೇ ಜಾಸ್ತಿ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ರಾಮು, ಏನು ಬಿಗ್ ಬಾಸ್ನ 12ನೇ ಆವೃತ್ತಿಯ ಒಂದು ಫೈನಲ್ ಇವತ್ತು ಗ್ರ್ಯಾಂಡ್ ಫಿನಾಲೆ ನಡೀತಾ ಇರುವಂತದ್ದು. ಅದರಂತೆ ಬಿಡದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಮನೆಯ ಬಳಿ ಸಾಕಷ್ಟು ಅಭಿಮಾನಿಗಳು ಬೆಳಗಿನಿಂದ ಕೂಡ ಜಮಾಯಿಸಿರುವಂತದ್ದು. ಏನು ಫ್ಲೆಕ್ಸ್ಗಳನ್ನ ತಂದಾಕುವಂಥದ್ದು ಹಾಗೂ ಹೂವಿನ ಹಾರಗಳನ್ನು ತಂದಾಕಿ ಹಾಲಿನ ಅಭಿಷೇಕ ಮಾಡಿ ತಮ್ಮ ನೆಚ್ಚಿನ ಏನು ನಟ ಗಿಲ್ಲಿ ನಟ ಈ ಒಂದು ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿಯಲ್ಲಿ ಜಯಶೀಲರಾಗಬೇಕು ಅನ್ನೋದು ಕೂಡ ಸಾಕಷ್ಟು ಅಭಿಮಾನಿಗಳು ಏನು ಈ ಫ್ಯಾಮಿಲಿ ಸಮೇತ ಕೂಡ, ಅಂದ್ರೆ ಒಂದು ಹಳೆ ಮೈಸೂರು ಭಾಗ ಹೊರತುಪಡಿಸಿದ್ರೆ ರಾಯಚೂರು, ಚಿತ್ರದುರ್ಗ, ಧಾರವಾಡ ಈ ಭಾಗದಿಂದಲೂ ಕೂಡ ಇಲ್ಲಿನ ಏನು ಸ್ಥಳೀಯವಾಗಿ ಏನು ಕೆಲಸ ಮಾಡ್ತಾರೋ ಆ ಕಾರ್ಮಿಕರು ಕೂಡ ಬಂದಿದ್ರು. ಮತ್ತೆ ಆಟೋ ಚಾಲಕರಾಗಿರ್ಬೋದು, ಮಂಡ್ಯದಿಂದಲೂ ಕೂಡ ಸಾಕಷ್ಟು ಪಟಾಕಿಯನ್ನು ತಂದು ಸಿಡಿಸಿ ತಮಟೆಯನ್ನು ಬಾರಿಸುವ ಮೂಲಕ ತಮ್ಮ ಗಿಲ್ಲಿ ನಟನ ಗೆಲ್ಲಬೇಕು ಅನ್ನೋದು ಕೂಡ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತದ್ದು. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕೂಡ ಕ್ಷಣಗಣನೆ ಆರಂಭ ಇರುವಂತದ್ದು. ನೋಡ್ಬೋದು ನೀವು, ಈಗ 10:30 ಆಗ್ತಾ ಬಂದ್ರು ಕೂಡ ಇನ್ನು ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿರುವಂತದ್ದು. ಇಲ್ಲಿ ಒಂದು ನಿಮಿಷ ಸೈಲೆಂಟ್ ಇರಿ, ಮಾತಾಡ್ತೀನಿ ಸರ್, ಒಂದು ನಿಮಿಷ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬಂದು ನೆಲೆಸಿರುವಂತದ್ದು. ಈಗ ನಾನು ಅವ್ರಿಗೆ ಮಾತಾಡ್ಸಬಹುದು ಸರ್. ಏನಿದೆ ವಿಶೇಷತೆ? ನಾವು ದಟ್ಪುರದಿಂದ ಹಿಡ್ಕೊಂಡು ಬಂದಿರೋ ನಾಯಿ ಇದು. ಅವ್ರು ಹೇಳಿದ್ರು, ಸತೀಶ್ ಅವ್ರು ಹೇಳಿದ್ರು ಅವ್ನು ಸ್ಲಮ್ಮು, ಅವನು ನಮ್ ನಾಯಿ 100 ಪಟ್ಟಿ ಮಡಗಿನಿ ಅಂತ ಹೇಳಿದ. ಅದಕ್ಕೋಸ್ಕರನೇ ನಾವು ಇದು ಹಿಡ್ಕೊಂಡ್ ಬಂದಿರೋದು. ಹೌದು, ಅವನು ಸ್ಲಮ್ ಅಲ್ಲ, ರೈತರ ಮಗ, ಕನ್ನಡ ಮಗ, ಇಡೀ ಕರ್ನಾಟಕದ ಮಗ ಅವನು. ಇದು ರಾಮು, ಇಲ್ಲಿ ಸಾಕಷ್ಟು ವಿಶೇಷತೆ ಏನಂದ್ರೆ ಸತೀಶ್ ಅವರು ಏನು ಒಂದು ಸ್ಲಮ್ ಮಾತ್ರ ಒಂದು ನಾಯ್ಮರಿ ಒಂದು ಟಕ್ಕರಲ್ಲಿ ಇನ್ನೊಬ್ರು ಕೂಡ ಇದನ್ನ ಮಾತಾಡ್ಸ್ತೀನಿ ಸರ್. ಹೇಳಿ ಸರ್, ಹೇಳಿ. ಎಲ್ಲರೂ ಸೈಲೆನ್ಸ್ ಆಗಿರಿ. ನಮ್ ಗಿಲ್ಲಿ ಪವರ್ ಏನು ಅಂತ ಇವತ್ತು ಗೊತ್ತಾಯ್ತು. ತುಂಬಾನೇ ಕಾಮೆಂಟ್ ಸಿಕ್ಕಿದ್ರು. ಇಲ್ಲಿ ಜನ ಬಲ ಮುಖ ಆಗೈತೆ, ನನ್ ದುಡ್ಡು ಕಾಸು ಅಷ್ಟೈತೆ, ನನ್ಗೆ ಆಸೆ ಅಷ್ಟು ಜನ ಮಡಗಿದ್ದೀನಿ, ನನ್ನ ಹತ್ರ ನಾಯಿ ಮಡಗಿದ್ದೀನಿ ಅಂತ ಡಾಗ್ ಸತೀಶ್ ಅವರೇ ಇಲ್ಲಿ ಕೇಳ್ಕೊಳ್ಳಿ. ಇವತ್ತು ಬಂದು ಇಲ್ಲಿ ಕೇಳ್ಕೊಳ್ಳಿ, ನಾನು ತಿಥಿ ಕಾರ್ಯ ಮಾಡಿಸ್ತೀನಿ, ನನ್ನ ಪಾರ್ಟಿ ಕೊಡಿಸ್ತೀನಿ ಅಂತ ಮುಂಚೆ ಮನೆಗಳು ಡೈಲಾಗ್ ಕೊಡ್ತಿದ್ದಿಲ್ಲ. ನೀನು ಬಿಗ್ ಬಾಸ್ ಮನೇಲಿ ಹೋಗಿ ಅವನ ಜೊತೆ ವಾದ ಮಾಡ್ಕೊಂಡು ಅವನ ಜೊತೆ ಕ್ರೀಕ್ ಮಾಡ್ಕೊಂಡೇ ಬಂದಿದ್ದೀಯಾ. ನಿನಗೂ ಅಲ್ಲಿ ಕೂಡ ಅವನು ಪಂಚ್ ಕೊಟ್ಟಿದ್ದಾನೆ. ಗಿಲ್ಲಿ ಏನು ಅಂತ ನಿನಗೆ ಬಿಗ್ ಬಾಸ್ ಮನೆ ಒಳಗಡೆ ಅವನು ಅರ್ಥ ಮಾಡಿಸಿದಾನೆ. ನಿನಗೆ ಅರ್ಥ ಆಗಿಲ್ಲ. ಇವತ್ತು ನಮ್ಮ ಕನ್ನಡ ದೇಶದ ಜನತೆ ಏನಿದಾರಲ್ಲ, ನಿನಗೆ ಆನ್ಸರ್ ಮಾಡಿದ್ದಾರೆ. ನೀನ್ ಹತ್ರ ಯಾವ್ದೋ ಒಂದು ಕಿತ್ತೋಗರ ಶೆಡ್ ತಂದು ನಾನು ಫಾರಿನಿಂದ ತರಿಸ್ದೆ, ನಾನು ಏರೋಪ್ಲೇನ್ ತರಿಸ್ದೆ. ಇಲ್ಲಿ ಹಿಂದೆ ಐತಿಲ್ಲ ಸ್ಟಿಕರ್ ನೋಡಿ ಸ್ಕ್ಯಾನ್ ಮಾಡಿ ಅಂತ ಹೇಳ್ದಲ್ಲ. ಅವನು 50 ರೂಪಾಯಿ ಬನಿಯನ್ ಹಾಕೊಂಡಿರ್ಬೋದು. ಅವನು ಬಾಳ್ದವ್ರ ಬಾಳು, ರಾಜ್ಯನ ಬಾಳು. ನಿನಗೆ ಏನಾದ್ರು ದಮ್ಮಿದ್ರೆ ನೀನು ಇನ್ನೊಂದು ಮಾತು ಕೊಟ್ಟಿದ್ದೆ, ಯೋಚನೆ ಐತೆ ಸತೀಶ ನಿನಗೆ? ಒಂದ್ ನಿಮಿಷ. ನೀನು ಗಿಲ್ಲಿ ಅವ್ರಿಗೆ ಇನ್ನೊಂದು ಮಾತು ಕೊಟ್ಟಿದ್ದೆ, ಗಿಲ್ಲಿ ಏನಾದ್ರು ವಿನ್ ಆಗ್ಬಿಟ್ರೆ ನಾನು ಅವ್ನ ಕಾಲ ಕೆಳಗಡೆ ಐತೀನಿ ಅಂತ. ಯೋಚನೆ ಆಯ್ತಾ ನಿನಗೆ? ಇವತ್ತು ಬಂದು ನ್ಯೂಸ್ ನೋಡ್ತಾ ಇದೀಯ ನೀನು? ಎಲ್ಲೋಗಿ ಯಾವ್ದೋ ರೂಮಲ್ಲಿ ಕುತ್ಕೊಳ್ಳೋದಲ್ಲ, ಇವತ್ತು ಬಂದು ಆಚೆ ಬಂದು ನೋಡೋ ಕ್ರೇಜು. ಜೈ ಗಿಲ್ಲಿ! ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆ ಕೂಡ ಇಲ್ಲಿ ಜಮಾಯಿಸಿದ್ರು. ಏನು ಗಿಲ್ಲಿ ನಟ ಇಲ್ಲಿ ಗೆಲ್ಲಬೇಕು ಹಾಗೂ ಈ ಒಂದು ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿಯಲ್ಲಿ ತಾವು ಜಯಶೀಲರಾಗಬೇಕು ಅನ್ನೋದು ಕೂಡ ಇಲ್ಲಿ ಅಭಿಮಾನಿಗಳು ಸಾಕಷ್ಟು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಇಷ್ಟು ರಾತ್ರಿ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನ್ನರ್ ಯಾರು ಅನ್ನೋದು ಕೂಡ ಈಗ ಬಿಗ್ ಬಾಸ್ನಲ್ಲಿ ಅನೌನ್ಸ್ ಆಗುತ್ತೆ. ಸದ್ಯ ಈ ಒಂದು ಜಾಲಿವುಡ್ನಲ್ಲಿ ಸದ್ಯಕ್ಕೆ ಇದುವರೆಗೂ ಹಾಕ್ತಾ ಇರುವಂಥ ಅಪ್ಡೇಟು ರಾಮ್ ಇದು.
ರಾಜು, ಈಗಾಗಲೇ ಅಲ್ಲಿನ SP ಕೂಡ ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಈಗ ಅನೌನ್ಸ್ ಆದ ನಂತರ ಕಂಟೆಸ್ಟೆಂಟ್ಗಳನ್ನ ಈಗಲೇ ಹೊರಗಡೆ ಕಳಿಸೋದಕ್ಕೆ ಹೋಗ್ಬೇಡಿ, ನಾಳೆ ಬೆಳಗ್ಗೆ ಕಳಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಅಂದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿದೆಯಾ ಅಂತ? ಖಂಡಿತವಾಗ್ಲೂ ರಾಮು, ಸದ್ಯ ಈಗ ಏನು ಈಗಾಗಲೇ ಏನು ಬೆಂಗಳೂರು ದಕ್ಷಿಣ SP ಆದಂತ ಶ್ರೀನಿವಾಸ್ ಗೌಡರು ಸ್ಥಳಕ್ಕೆ ಆಗಮಿಸಿದ್ರು. ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವಲೋಕನೆ ಮಾಡಿ ಏನು DYSP ನೇತೃತ್ವದಲ್ಲೂ ಕೂಡ ಇಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು, ಈ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಪೊಲೀಸರು ಒಂದಷ್ಟು ಏನು ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಆಡಳಿತ ಮಂಡಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಸದ್ಯ ಮಾಹಿತಿ ಲಭ್ಯ ಆಗಿರುವಂತದ್ದು. ನಮಗೆ ತಿಳಿತಾರ ಮಾಹಿತಿ ಪ್ರಕಾರ ಏನು ವಿನ್ನರ್ ಆದಂತ ಸ್ಪರ್ಧಿಗಳು ಇಲ್ಲಿದ್ದಾರೋ ಅವರನ್ನ ಬೆಳಿಗ್ಗೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಅವರನ್ನ ಸೇಫ್ಟಿಯಾಗಿ ತಲುಪಿಸುವಂತ ಎಲ್ಲ ಏನು ಪೊಲೀಸಿಂದ ಯಾವ ರೀತಿಯಾದಂತ ಒಂದು ಕಟ್ಟುನಿಟ್ಟಿನ ಭದ್ರತೆನ ಒದಗಿಸಬೇಕು ಅವೆಲ್ಲವೂ ಕೂಡ ಈಗ ಪೊಲೀಸರು ಚರ್ಚೆ ಮಾಡಿ ಆ ತರನ ಏನು ಗಿಲ್ಲಿ ನಟ ಆಗಿರ್ಬೋದು, ಬೇರೆ ಇನ್ಯಾರು ಸ್ಪರ್ಧಿಗಳಿದ್ದಾರೋ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಅವರನ್ನ ಕಳಿಸ್ಕೊಡ್ಬೇಕು ಅನ್ನೋದು ಕೂಡ ಈಗಾಗಲೇ ಏನು SP ಆಗಿರುವಂತ ಶ್ರೀನಿವಾಸ್ ಗೌಡರು ಈಗ ಮಾಹಿತಿನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಾಮು, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸಿದ್ರಲ್ಲ ಯಾವ ಲೆವೆಲ್ಗೆ ಕ್ರೇಜ್ ಇದೆ ಗಿಲ್ಲಿ ಫ್ಯಾನ್ಸ್ದು ಗಿಲ್ಲಿ ಮೇಲೆ. ಅಂದರೆ ಒಂದು ಕಡೆ ಅಂತೂ ಪಾಪ ಪೊಲೀಸ್ನವ್ರಿಗೆ ಭಯ ಇದ್ದೇ ಇದೆ. ಈವ್ನಿಂಗ್ ಒಂದು ಮಧ್ಯಾಹ್ನದಿಂದಾನೇ ಅನ್ಕೊಳ್ಳೋಣ, ಮಧ್ಯಾಹ್ನದಿಂದಾನೇ ಅಲ್ಲಿಗೆ ಫ್ಯಾನ್ಸ್ ಬರೋದಕ್ಕೆ ಶುರುವಾದರು. ಈವ್ನಿಂಗ್ ಆಗ್ತಾ ಅಂತೂ ಬೇರೆ ಈಗಾಗಲೇ ನಮ್ಮ ರಿಪೋರ್ಟರ್ ಹೇಳಿದ ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಉತ್ತರ ಕರ್ನಾಟಕದಿಂದ ಎಲ್ಲ ಬಂದಿದ್ದಾರಂತೆ ಗಿಲ್ಲಿ ಫ್ಯಾನ್ಸ್. ಅಂದರೆ ಎಷ್ಟು ಅಭಿಮಾನಿಗಳನ್ನು ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ ಅವರು ಸಂಗ್ರಹಿಸ್ಕೊಂಡಿದ್ದಾರೆ ಅಥವಾ ಅಭಿಮಾನವನ್ನು ಸಂಪಾದಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಬಟ್ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಿರಲಿ ಅನ್ನೋದೇ ನಮ್ಮ ಆಶಯ.